ವಾಣ ಅಂದರೆ ಶರೀರ ಅಂತ ಅರ್ಥ. ಗೀತಾ ಭಾಷ್ಯದ 2ನೇ ಅಧ್ಯಾಯ 72ನೇ ಶ್ಲೋಕದ ಬ್ರಹ್ಮ ನಿರ್ವಾಣಂ ರುಚ್ಯತಿ ಅನ್ನುವ ಶ್ಲೋಕವನ್ನು ವಿವರಿಸುವಾಗ ಕಾಯೋ ವಾಣಂ ಶರೀರಂ ಚ ಇತ್ಯಭಿಧಾನಾತ್, ಕಾಯ ವಾಣ ಶರೀರ ಈ 3 ಶಬ್ದಗಳು ಪರ್ಯಾಯ ಪದಗಳು ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ನಿರ್ವಾಣಂ ಬ್ರಹ್ಮ ಅಂದರೆ ಪ್ರಾಕೃತ ಶರೀರವಿಲ್ಲದ ಬ್ರಹ್ಮನನ್ನು, ಪರಮಾತ್ಮನನ್ನು ಅಂತ ಈಗ ಅರ್ಥ ಆಗ್ತದೆ. ಏತದ್ ಬಾಣಂ ಅವಷ್ಟಭ್ಯ ಇತಿ ಪ್ರಯೋಗಾಚ್ಚ. ಷಟ್ಪ್ರಶ್ನ ಉಪನಿಷತ್ನಲ್ಲಿ ಏತದ್ ನಾನು ಮುಖ್ಯ ಪ್ರಾಣ, ಏತದ್ ಬಾಣಂ ಅಂದರೆ ಈ ಶರೀರವನ್ನು ಆಶ್ರಯಿಸಿ ಅಂತ ಹೀಗೆ ಒಂದು ಪ್ರಯೋಗವಿದೆ.